ಪೂಜೆಗಾಗಿ ಭಕ್ತರಿಗಾಗಿ ಇವತ್ತು ದಿವಸ ಅವರಿಗೆ ಬಂದಿರತಕ್ಕಂಥ ಪುಣ್ಯವಂತರು ತಾವೆಲ್ಲರಿಗೂ ಕೂಡ ಅಲ್ಲಿ ಆಶೀರ್ವಾದ ನೀವೇನು ಇರಲಿ ಅಂತ ಹೇಳಿ ನಾನು ಪೂಜೆ ಶ್ರೀಮಂತ ಪ್ರೊಫೆಸರ್ ಬಿ ಬಸವಲಿಂಗ ಮಹಾಸ್ವಾಮಿ ಉತ್ತರಾಕ್ಷರ ಹುಬ್ಬಳ್ಳಿ ಪರಮಪೂಜ್ಯರು ಶ್ರೀಗಳ ಮೇಲೆ ಅಪಾರವಾದ ಅಭಿಮಾನ ಅಷ್ಟೇ ಪ್ರೀತಿ ಅವರಿಗೆ ನಮ್ಮ ಶರಣರಾದ ಸಿದ್ದಪ್ಪಗಳು ಹಾಗೂ ಶ್ರೀಗಳಿಗೆ ಶ್ರೀಮಂತ ವತಿಯಿಂದ ಅವರು ಬಂದು ಪೂಜೆಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಧನ್ಯವಾದಗಳು. ಇನ್ನು ಉಪದೇಶಾಮೃತದಲ್ಲಿ ಇರತಕ್ಕಂಥ ಅಧ್ಯಕ್ಷರು ಹುಬ್ಬಳ್ಳಿ ತಾಲೂಕು ಪೂರ್ವ ಸರ್, ನಿರಂತರವಾಗಿ 7 ದಿನದಲ್ಲಿ ಇಲ್ಲೇ ಪೂಜಾ ಪುನಸ್ಕಾರ ಎಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಲಿಂಗೈಕ್ಯ ಸದ್ಗುರು ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಚನ್ನಬಸವ ದೇಶಿಕೇಂದ್ರ ಅಪ್ಪಂಗಳವರ ಚರಣಾರವಿಂದಗಳನ್ನು ಸ್ಮರಣೆ ಮಾಡಿಕೊಂಡು ಸದ್ಗುರುಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಈ ಒಂದು ಶಿಲಾ ಮಂದಿರಗಳ ಉಭಯ ಮಂದಿರಗಳ ಉದ್ಘಾಟನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ 7 ದಿನಗಳ ಪರ್ಯಂತರವಾಗಿ ಇಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದದ. ಈ ಒಂದು 7 ದಿನಗಳ ಪರ್ಯಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾನಾ ಭಾಗದಿಂದ ಈ ನಮ್ಮ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಆಗಮಿಸಿ ತಮ್ಮ ಆಶೀರ್ವಚನವನ್ನು ಕಲ್ಪಿಸಿದ್ದಾರೆ. ಈ ಒಂದು ಕ್ಷೇತ್ರ ಇವತ್ತಿದು ಭವ್ಯವಾಗಿ ಈ ಕ್ಷೇತ್ರ ಬೆಳೀಲಿಕ್ಕೆ ಕಾರಣವೇನಪ್ಪಾ ಅಂತಂದ್ರೆ ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರು ಇಲ್ಲಿ ಬಂದು ಏನು ಪಾದ ಸ್ಪರ್ಶವನ್ನು ಮಾಡಿದರು. ಅವರ ಸರ್ವ ತಪಸ್ಸಿನ ಶಕ್ತಿಯಿಂದ ಇಲ್ಲಿ ಏನಿರದ ಸ್ಥಾನದಲ್ಲಿ ಈ ಸ್ಥಾನ ಇವತ್ತು ಭೂ ಕೈಲಾಸವನ್ನ ಮಾಡಿದರೆ ಅವರ ಪಾದ ಸ್ಪರ್ಶದಿಂದ. ಆ ನಿಟ್ಟಿನಲ್ಲಿ ಈ ನಮ್ಮ ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿಯವರು ನಮ್ಮ ನಾಗಣ್ಣ ಭದ್ರಾಪುರ ಅವರಾಗಲಿ, ಮಂಜಣ್ಣ ಅರಿಕೇರಿ ಅವರಾಗಲಿ, ಕೃಷ್ಣ ಅವರಾಗಲಿ, ಎಲ್ಲ ಟ್ರಸ್ಟ್ ಕಮಿಟಿಯ ಎಲ್ಲ ದಿಗ್ದರ್ಶಕ ಮಂಡಳಿ ಕೂಡಿಕೊಂಡು ಅಪ್ಪನ ಒಂದು ಕಾರ್ಯವನ್ನು ಯಶಸ್ವಿ ಮಾಡಬೇಕು, ಈ ಕಾರ್ಯವನ್ನ ಈ ಮಠವನ್ನು ಬೆಳೆಸಬೇಕಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಎಲ್ಲ ಸದ್ಭಕ್ತರು ಕೂಡಿಕೊಂಡು ಭಕ್ತರನ್ನು ಕೂಡಿಸಿ ಈ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರ ಸರ್ವಶಕ್ತಿ. ಅವರು ಸಾಮಾನ್ಯರಲ್ಲ. ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರು ಅಂತಂದ್ರೆ ಅವರ ಅವತಾರ ಹೇಗಿತ್ತಂದ್ರೆ ನಾಗಲಿಂಗ ಶಿವಯೋಗಿಗಳ ಅವತಾರ, ಸ್ಥಿತಿ ಆಗಿತ್ತಂದ್ರೆ ಗುರುನಾಥರೂಢರ ಸ್ಥಿತಿ. ಅವರ ಜ್ಞಾನ ಹೆಂಗಿತ್ತಂದ್ರೆ ಉಳಿವಿ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಚನ್ನಬಸವನವರ ಪರಿಪೂರ್ಣ ಜ್ಞಾನ, ಆ ಜ್ಞಾನ ಯೋಗಿ ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರಲ್ಲಿತ್ತು. ಆ 3 ಅವತಾರ ಮುಪ್ಪುರಿಗೊಂಡು ಒಟ್ಟು ಕೂಡಿ ಒಂದು ಅವತಾರ ಈ ಭೂಮಿಗೆ ಅವತಾರವಾಗಿ ಇನ್ನೂ ಇರಬೇಕಾಗಿತ್ತು. ಭಕ್ತರ ಒಂದು ಅಪೇಕ್ಷೆ, ಅಪ್ಪ ಇನ್ನೂ ಇರಬೇಕಾಗಿತ್ತು. ಯಾಕಂದ್ರೆ ಜಾತಶಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಯಾವ್ದು ಹುಟ್ಟದ ಅದು ಸಾಯ್ತದ, ಯಾವ್ದು ಕಟ್ಟದ ಅದು ಬೀಳ್ತದ, ಅದು ಎಲ್ಲರಿಗೂ ಗೊತ್ತದ, ಅದು ಸೃಷ್ಟಿ ನಿಯಮದ. ಆದ್ರೆ ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಪಾಪಿ ಆಗಲಿ ಪಾಮರನಾಗಲಿ ಈ ದೇಹವನ್ನ ಈ ಭೂಮಿಗೆ ತೊಟ್ಟುಕೊಂಡು ಬಂದ ಮೇಲೆ ಈ ದೇಹ ಹೋಗ್ತಾನೆ ಇರಬೇಕು. ಯಾಕಂತಂದ್ರೆ ಅದು ಎದ್ರಷ್ಟಂ ತನ್ನಷ್ಟಂ, ಯಾವ್ದು ಕಣ್ಣಿ ಕಾಣ್ತದ ಅದು ನಾಶ ಆಗ್ತದ. ಅಪ್ಪ ಅವ್ರು ಹೇಳ್ತಿದ್ರು ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರು. ಇದು ಸುಮ್ನೆ ಒಂದಿಷ್ಟು ನಮ್ಮನ್ನ ನೋಡ್ಕೊಂಡು ಹೋಗಾಕ ಕಳಿಸ್ಯಾನ ಪರಮಾತ್ಮ. ಮೇಲೆ ಹೇಳೋರು ಅವ್ರು ಒಂದಿಷ್ಟು ಸಮಯ ಕೊಟ್ಟಾನು, ಒಂದಿಷ್ಟು ನೋಡ್ಕೊಂಡು ಹೋಗಾಕ ಕಳಿಸ್ಯಾನು. ಇವ್ರು ನೋಡ್ಕೊಂಡು ಬಾರು ಅಂತ ಕಳಿಸಿರಿ, ಇವ್ರು ನೋಡೋದ್ ಬಿಟ್ಟು ಮಾಡಾಕ್ ನಿಂತಾರ ಇವ್ರು ಅಂತ ಹೇಳ್ತಿದ್ರು ಅಪ್ಪ ಅವರು. ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರು ನೋಡ್ಕೊಂಡು ಬಾರು ಅಂತೇಳಿ ಪರಮಾತ್ಮ ಕಳಿಸಿರಿ, ಇವ್ರು ನೋಡ್ಕೊಂಡು ಹೋಗಾರ. ಅಲ್ಲಿವ್ರು ಅದ್ ಇದ್ದದನ್ನ ಮಾಡಕ್ ಹೋಗಿ ಒಂದ್ ಮಾಡಕ್ ಹೋಗಿ 9 ಮಾಡ್ಕೊಂಡು ಕುಂತಾರ ಅಂತೇಳಿ ಅಪ್ಪ ಅವರು ಪ್ರತಿಯೊಂದು ಪ್ರವಚನದಲ್ಲಿ ಬಹಳ ಚಂದ ಹೇಳ್ತಿದ್ರು. ಅಂತ ನಿರಾಭಾರಿ ಸದ್ಗುರು ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿಯವರ ಸರ್ವಶಕ್ತಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ, ಅವರ ಅಮೃತ ಶಿಲಾ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂದು ನಡೆಯಿತು. ಎಲ್ಲ ನಾಡಿನ ಹರಗುರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದ ಬಹಳ ಸಂತೋಷ ಆಗಿದೆ. ಈ ಕ್ಷೇತ್ರ ಭವ್ಯವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಅವ್ರು ಹೇಳಿರು. ಇದು ಈ ಕ್ಷೇತ್ರ ಏನಾಗ್ತದೆ ಅಂತಂದ್ರೆ ನಮ್ಮ ಜನರಿಗೆ ಒಂದಷ್ಟು ಜನರಿಗೆ ಉಳಿವಿಗೆ ಹೋಗಕ್ ಆಗಂಗಿಲ್ಲ, ಉಳಿವಿಗೆ ದೂರ ಆಗ್ತದೆ. ಗುಡ್ಡದಾಗ ಹೋಗ್ಬೇಕು ಚನ್ನಬಸವನವ್ರ ದರ್ಶನ ಮಾಡ್ಕೋಕ್ ನಮಗ್ ಆಗಂಗಿಲ್ಲ. ಆದ್ರೆ ಪ್ರತಿ 2ನೇ ಉಳಿವಿ ಯಾವ್ದಂತ ಈ ಕ್ಷೇತ್ರ ಆಗ್ತದೆ ಅಂತ ಅವತ್ತೇ ಹೇಳಿದ್ರಪ್ಪ ಅವರು ಚನ್ನಬಸವ ದೇಶಿಕೇಂದ್ರ ಅಪ್ಪಾಜಿ ಅವರು. ಹಂಗ ಆಗ್ಯದ ಅಪ್ಪನ ಚನ್ನಬಸವ. ನಮ್ಮ ಹೆಸರು ಗುರುನಾಥ ಶಾಸ್ತ್ರಿಗಳು ಅಂತೇಳಿ. ನಾವು ಅಪ್ಪ ಅವ್ರ ಪರಮ ಶಿಷ್ಯರು, ನಾನು ಕೀರ್ತನಕಾರರು. ನನ್ನ ಕೀರ್ತನ ಅವರು ಒಮ್ಮೆ ನನ್ನ ಕೀರ್ತನ ಕೇಳಿದ್ದಕ್ಕಾಗಿ ನನ್ನ ಪರಿಪೂರ್ಣ ನನ್ನ ಶಿಷ್ಯನ ಮಾಡ್ಕೊಂಡಂಗೆ ಮಾಡಿಬಿಟ್ರು. ನನಗೆ ಹೇಳ್ತಿದ್ರು ಅವ್ರು, ನಿನಗೆ ಗುರುನಾಥ ಶಾಸ್ತ್ರಿ ನಿನ್ನ ಕೀರ್ತನ ಹೆಂಗಂತಂದ್ರೆ ಒಂದು ದರ್ಶನ ಒಂದು ಪ್ರದರ್ಶನ ಅಂತೇಳಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀವಿ? ಸರ್, ನಮ್ದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠ ಹುಬ್ಬಳ್ಳಿ ಕಟ್ನೂರ್ ತೀರ್ಥ. ನಾವು ನಿರಂತರ 7 ದಿನದಿಂದ 19ರಿಂದ 19ನೇ ತಾರೀಕಿನಿಂದ 25ನೇ ತಾರೀಕಿನ ಮಠ ನಾವು ನಿರಂತರ ಕಾರ್ಯಕ್ರಮ ಮಾಡ್ಕೊಂತ ಬರಾಕೊಂತೀವಿ.
ಒಂದನೇ ದಿನ ಏನೈತಿ 1400 ಕುಂಭಮೇಳ ಮಾಡಿದ್ವಿ. ಆ ಪ್ರಕಾರ ನಾವು ಎಲ್ಲ ದಿನ ದೇವ್ ಕೊಪ್ಪಳ ಅಜ್ಜಾರ್ ಬಂದ್ ಹೋದ್ರು, ಗವಿಮಠದ ಅಜ್ಜಾರ್ ಬಂದ್ ಹೋದ್ರು, ನಂತರ ಹಾರಿಕೆ ಮಂಜುನಾಥ್ ಬಂದ್ ಹೋದ್ರು, ಅದಾಗಿ ಪ್ರಮೋದ್ ಅವ್ರು ಬಂದ್ ಹೋದ್ರು. ಇವತ್ತು ಏನು 25ನೇ ತಾರೀಕಿಗೆ ಏನಿದೆ ನಮ್ಮ ಚನ್ನಬಸವೇಶ್ವರ ಅವ್ರದ ಮೂರ್ತಿ, ಚನ್ನಬಸವೇಶ್ವರದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದಿವಸ ಇವತ್ತು. ಸೊ ಹಿಂಗಾಗಿ ನಾವು ಎಲ್ಲ ಮಠಾಧೀಶ ಎಲ್ಲ ನಮ್ಮ ಕರ್ನಾಟಕಾದ್ಯಂತ ಎಲ್ಲ 65 ಮಠಾಧೀಶರು ಡೈಲಿ ಬರ್ಕೊಂಡು ಹೊಂಟಿದ್ದಾರೆ. ನಮ್ಮ ಜಂಗ್ಲಿಪೇಟೆ ಭಾಗದ, ಹಳೆ ಹುಬ್ಳಿ ಭಾಗದ, ಟೋಟಲ್ ಎಲ್ಲ ಕರ್ನಾಟಕ ಭಾಗದ ಎಲ್ಲ ಭಕ್ತಾದಿಗಳು ನಮ್ಮ ಮಠಕ್ಕೆಲ್ಲ ಬಂದು ಹೊಂಟಿದ್ದಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಸರ್, ಇವತ್ತು ರಾತ್ರಿ ಸಾಯಂಕಾಲ ನಮ್ದು 10 ಗಂಟೆ ಮಟ್ಟ ಕಾರ್ಯಕ್ರಮ ನಿರಂತರ ನಡೀತಾ ಇರ್ತೈತಿ. ಈ ಕಾರ್ಯಕ್ರಮಕ್ಕೆ ಏನಿದೆ, ಬೆಳಗ್ಗಿಂದ ನಾವು ಪ್ರಸಾದ ಸ್ಟಾರ್ಟ್ ಮಾಡಿದ್ರೆ ನಿರಂತರ ರಾತ್ರಿ 12 ಗಂಟೆ ಮಟ್ಟ ನಮ್ಮ ಪ್ರಸಾದ ಚಾಲು ಇರ್ತೈತಿ. 19ನೇ ತಾರೀಕಿಂದ ಚಾಲು ಆಗಿದ್ದು, ಇನ್ನು 25ನೇ ತಾರೀಕಿಗೆ ರಾತ್ರಿ 12 ಗಂಟೆ ಮಟ್ಟ ನಿರಂತರ ಪ್ರಸಾದ ಚಾಲು.